ಇತ್ತೀಚೆಗೆ ಆರ್ ಬಿ ಐನ ಹಣಕಾಸು ನೀತಿಯ ಸಮಿತಿಯ ಸಭೆ ನಡೆದಿದೆ ಅಂತ ಹೇಳ್ಬೋದು. 9ನೇ ಬಾರಿಗೂ ರೆಪೋ ದರ 6.5% ಯಥಾಸ್ಥಿತಿಯಾಗಿಯೇ ಇದೆ. ಸತತ 9ನೇ ಬಾರಿಗೂ ರೆಪೋ ದರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಅಂತ ಹೇಳ್ಬೋದು. ಸಭೆ 6 ಸದಸ್ಯರ ಪೈಕಿ 4 ಸದಸ್ಯರು ರೆಪೋ ದರವನ್ನು 6.5%ರಲ್ಲಿಯೇ ಉಳಿಸಿಕೊಳ್ಳಲು ಸಹಮತ ಸೂಚಿಸಿದ್ದಾರೆ. ಇತ್ತೀಚೆಗೆ ಆರ್ ಬಿ ಐನ ಹಣಕಾಸು ಸಮಿತಿ ಸಭೆ ನಡೆದಿದೆ. ಅದರಲ್ಲಿ ರೆಪೋ ದರವನ್ನು 9ನೇ ಬಾರಿಗೂ ಕೂಡ 6.5% ಇರಲಿ ಎಂದು ಸದಸ್ಯರು ಹೇಳಿದ್ದಾರೆ. ಆರ್ ಬಿ ಐ ಸದಸ್ಯರು. ಹಾಗಾದರೆ ಏನಿದು ಈ ರೆಪೋ ದರ ಅಂತ ನೋಡೋದಾದರೆ, ವಾಣಿಜ್ಯ ಬ್ಯಾಂಕುಗಳಲ್ಲಿ ಹಣದ ಕೊರತೆ ಉಂಟಾದರೆ ಅಥವಾ ಹಣದ ಅವಶ್ಯಕತೆ ಉಂಟಾದರೆ ಆ ಬ್ಯಾಂಕುಗಳಿಗೆ ಆರ್ ಬಿ ಐ ಕೊಡದ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರ ಅಂತ ಹೇಳ್ಬೋದು. ಅದನ್ನು ರೆಪೋ ದರ ಎಂದು ಹೇಳ್ತೀವಿ. ಅಂದರೆ ವಾಣಿಜ್ಯ ಬ್ಯಾಂಕ್ಗಳು, ಅಂದರೆ ಯಾವುದೋ ಒಂದು ವಾಣಿಜ್ಯ ಬ್ಯಾಂಕು ಸಾಲದ ಬೇಕಾದ ಟೈಮ್ನಲ್ಲಿ ಈ ಆರ್ ಬಿ ಐನಿಂದ ಪಡೀತದೆ ಸಾಲ. ಆರ್ ಬಿ ಐಯಿಂದ ಪಡೆದ ಸಾಲವನ್ನು ಇದು ಬಡ್ಡಿ ವಿಧಿಸುವುದನ್ನು ರೆಪೋ ದರ ಎಂದು ಕೇಳುತ್ತೇವೆ. ಅಂದರೆ ಯಾವುದೋ ಒಂದು ಬ್ಯಾಂಕಿಗೆ ಸಾಲ ಬೇಕಾದಾಗ ಆರ್ ಬಿ ಐನಿಂದ ಪಡೆಯುತ್ತದೆ. ಆ ಪಡೆದಂಥ ಸಾಲದ ಮೇಲೆ ಬಡ್ಡಿಯನ್ನು ಕೊಡುತ್ತದೆ. ಆ ಬಡ್ಡಿ ದರವನ್ನು ರೆಪೋ ದರ ಎಂದು ಕರೆಯುತ್ತಾರೆ ಅಂತ ಹೇಳ್ಬೋದು. ಎಷ್ಟಿದೆ ಗೊತ್ತಿದ್ರೆ ಸಾಕು, ಇದನ್ನೇ ಇಂಪಾರ್ಟೆಂಟು ನೋಡಿಕೊಳ್ಳಿ. ಈ ರೆಪೋ ದರ ಯಥಾಸ್ಥಿತಿಯಿಂದ ಪರಿಣಾಮ ಏನಾಗ್ಬೋದು ಅಂದರೆ, ಆರ್ ಬಿ ಐ ಹಣಕಾಸು ನೀತಿ ಸ್ಥಿರತೆ ರಿಯಲ್ ಎಸ್ಟೇಟ್ ಮಾರುಕಟ್ಟೆಗೆ ಲಾಭವಾಗಲಿದೆ. 6.5% ಯಥಾಸ್ಥಿತಿಯಾಗಿ ರೆಪೋ ದರವನ್ನು ಇನ್ನೂ ಹಾಗೆಯೇ ಇದೆ. ವಹಿವಾಟಿನಲ್ಲಿ ಅಸ್ಥಿರತೆ ಇರುವುದಿಲ್ಲ. ಜೊತೆಗೆ ಗೃಹ ಸಾಲ ಮಾಡಿದವರಿಗೆ EMI ಮುಂದುವರಿಯುತ್ತದೆ. ಗೃಹ, ವಾಹನ ಮತ್ತು ಇತರೆ ಸಾಲಗಳ ಮೇಲಿನ ಬಡ್ಡಿ ದರಗಳ ಇಳಿಕೆ ಸಾಧ್ಯತೆ ಕೂಡ ಕಡಿಮೆ ಇದೆ. ಆರ್ಥಿಕ ಚಟುವಟಿಕೆಗಳಿಗೆ ಹಿನ್ನಡೆಯಾಗುವುದು ಇದೆ. ಜೊತೆಗೆ ದೇಶದ ಬೆಳವಣಿಗೆ ಕೂಡ ಅಡ್ಡಿಯಾಗಲಿದೆ. ಬೆಳವಣಿಗೆಗೆ ಅದೇ ರೀತಿಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಅಂತ ಹೇಳ್ಬೋದು. ಅದು ಹಣಕಾಸು ನೀತಿ ಸಮಿತಿಯು ಆರ್ ಬಿ ಐನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಇತ್ತೀಚೆಗೆ ಅವರ ಅಧ್ಯಕ್ಷತೆಯಲ್ಲಿ ಮುಂಬೈನಲ್ಲಿ ಈ ಸಭೆ ನಡೆದಿದೆ ಅಂತ ಹೇಳ್ಬೋದು. ಹಣಕಾಸು ನೀತಿ ಸಮಿತಿ ಸಭೆ ಇದು ಸಮಿತಿಯ ಮೂರನೇ ಸಭೆಯಾಗಿದೆ. ಇದನ್ನು ಆಗಸ್ಟ್ 8ರಂದು ಸಭೆಯ ಕೊನೆಯ ದಿನದಂದು ಆರ್ ಬಿ ಐನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಸಭೆಯ ನಿರ್ಧಾರಗಳನ್ನು ಘೋಷಿಸಿದರು. ಈ ಮೂಲಕ ಆರ್ ಬಿ ಐ ತ್ರೈಮಾಸಿಕ ಹಣಕಾಸು ನೀತಿಗಳನ್ನು ಪ್ರಕಟಿಸಿದೆ. 2024-25ನೇ ಸಾಲಿನ ಆರ್ಥಿಕ ವರ್ಷದ GDP ಬೆಳವಣಿಗೆ ಮತ್ತು ಚಿಲ್ಲರೆ ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಆರ್ ಬಿ ಐ ಪರಿಷ್ಕರಣೆ ಮಾಡಿಲ್ಲ. ಇಂದಿನ ಸಭೆಯಲ್ಲಿ ಅಂದಾಜಿಸಿದಂತೆ GDPಯು 7% ಎರಡರಷ್ಟು ಪ್ರಗತಿ ಕಾಣಲಿದೆ. ಚಿಲ್ಲರೆ ಹಣದುಬ್ಬರ 4.5% ಇರಲಿದೆ ಅಂತ ಹೇಳಿದ್ದಾರೆ ಆರ್ ಬಿ ಐ ಶಕ್ತಿಕಾಂತ್ ದಾಸ್ ಅವರು. ಅದೇ ರೀತಿಯಾಗಿ GDP ಬೆಳವಣಿಗೆ ಕೂಡ 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ GDP ಬೆಳವಣಿಗೆ 7.2% ಆಗಲಿದೆ ಎಂದು ಅಂದಾಜಿಸಲಾಗಿತ್ತು ಮೊದಲು. ಈ ಸಭೆಯಲ್ಲೂ ಕೂಡ ಇದೇ ದರವನ್ನು ಉಳಿಸಿಕೊಂಡಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಚಿಲ್ಲರೆ ಹಣದುಬ್ಬರ 4% ಮಿತಿ ಕಾಯ್ದುಕೊಳ್ಳಲು ನಿರ್ಧಾರವನ್ನು ಮಾಡಿದ್ದಾರೆ. ಶ್ಯಾಮಲಾ ಗೋಪಿನಾಥನ್ ಇದು ಸಾರ್ವತ್ರಿಕ ಬ್ಯಾಂಕ್ ಮತ್ತು ಸಣ್ಣ ಹಣಕಾಸು ಬ್ಯಾಂಕ್ಗಳ ಅರ್ಜಿ ಪರಿಶೀಲನಾ ಸಮಿತಿ ಅಂತ ಹೇಳ್ಬೋದು. ಯಾವುದು ಶ್ಯಾಮಲಾ ಗೋಪಿನಾಥ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಅರ್ಜಿ ಪರಿಶೀಲನಾ ಸಮಿತಿ ಇದೆ. ಇದೊಂದು ಬಿಮಲ್ ಜಲಾನ್ ಆರ್ ಬಿ ಐ ಮೀಸಲು ನಿಧಿ ಬಳಕೆ ಜೊತೆಗೆ ನಂದನ್ ನೀಲಕಣಿ ಸಮಿತಿ ಇದು ಡಿಜಿಟಲ್ ಪಾವತಿಗೆ ಸಂಬಂಧಿಸಿದೆ. ಈ ಪೇಜಲ್ಲಿ ಎಷ್ಟೇ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಮುಂದೆ ನೋಡೋದಾದರೆ ಈ ಆರ್ ಬಿ ಐ ಹಣಕಾಸು ನೀತಿ ಸಾಧನಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್ ಇದೆ. ಇದರ ಬಗ್ಗೆ ಪ್ರಶ್ನೆಗಳು ಆಲ್ರೆಡಿ ಕೇಳಿದ್ದಾರೆ. ಮೊದಲನೇದಾಗಿ ಬ್ಯಾಂಕ್ ದರ ಅಂತ ಹೇಳ್ಬೋದು. ಬ್ಯಾಂಕ್ ರೇಟ್ ಇದೇನೆಂದರೆ ವಾಣಿಜ್ಯ ಬ್ಯಾಂಕ್ಗಳು ಆರ್ ಬಿ ಐನಿಂದ ಪಡೆಯುವ ದೀರ್ಘಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರ. ಅಂದರೆ ಒಂದು ವಾಣಿಜ್ಯ ಬ್ಯಾಂಕ್ ಇದೆ. ಈ ಬ್ಯಾಂಕು ಆರ್ ಬಿ ಐನಿಂದ ಅಂದರೆ ಆರ್ ಬಿ ಐ ಬ್ಯಾಂಕ್ನಿಂದ ಸಾಲವನ್ನು ಪಡೆಯುತ್ತದೆ. ಈ ಸಾಲದ ಮೇಲೆ ಬಡ್ಡಿ ದರ ವಿಧಿಸುವ ಆರ್ ಬಿ ಐ ಬಡ್ಡಿ ದರ ವಿಧಿಸುತ್ತದೆ. ಇದು ದೀರ್ಘಾವಧಿಯಾಗಿತ್ತಂದರೆ ಇದನ್ನು ಬ್ಯಾಂಕ್ ರೇಟ್ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ರೆಪೋ ದರ ಕೂಡ ಎರಡನೇದಾಗಿದೆ, ಭಾಳ ಇಂಪಾರ್ಟೆಂಟ್. ಇದು ಕೂಡ ವಾಣಿಜ್ಯ ಬ್ಯಾಂಕ್ಗಳು ಆರ್ ಬಿ ಐನಿಂದ ಪಡೆಯುವ ಸಾಲ ಪತ್ರಗಳ ಆಧಾರದ ಮೇಲೆ
ಸಾಲದ ಮೇಲೆ ವಿಧಿಸುವ ಬಡ್ಡಿದರ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಂದರೆ ವಾಣಿಜ್ಯ ಬ್ಯಾಂಕು ಆರ್ ಬಿ ಐನಿಂದ ಸಾಲ ಪತ್ರಗಳ ಮೂಲಕ ಪಡೆಯುವ ಇದರ ಮೇಲೆ ಬಡ್ಡಿ ವಿಧಿಸ್ತದಲ್ಲ ಆರ್ ಬಿ ಐ, ಇದನ್ನು ರೆಪೋ ರೇಟ್ ಎಂದು ಕೇಳುತ್ತಾರೆ ಅಥವಾ ರೆಪೋ ದರ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ರಿವರ್ಸ್ ರೆಪೋ ದರ ಅಂದರೆ ಏನಂದರೆ ಇದೇ ರೀತಿಯಾಗಿ ಈ ರಿವರ್ಸ್ ರೆಪೋ ದರ ಅಂದರೆ ರಿವರ್ಸ್ ರೆಪೋ ರೇಟ್ ಇದು ಏನಪ್ಪ ಅಂತಂದರೆ ಇದೇ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವ ಅಂದರೆ ಆರ್ ಬಿ ಐ ಸಾಲ ಪಡೀತದೆ ವಾಣಿಜ್ಯ ಬ್ಯಾಂಕ್ಗಳಿಂದ. ಇದ್ರ ಮೇಲೆ ಆರ್ ಬಿ ಐ ಬಡ್ಡಿಯನ್ನು ವಿಧಿಸ್ತದೆ. ಎಷ್ಟು ಪರ್ಸೆಂಟ್ ಅಂದರೆ ಅದಕ್ಕೆ ರಿವರ್ಸ್ ರೆಪೋ ದರ ಅಂತ ಹೇಳ್ತಾರೆ. ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಂದ ಹಣವನ್ನು ಪಡೆಯುವುದನ್ನು ರಿವರ್ಸ್ ರೆಪೋ ದರ ಅಂತ ಹೇಳುತ್ತಾರೆ. ಇದರ ಮೇಲೆ ಕೂಡ ಪರ್ಸೆಂಟನ್ನು ಹೇಳುತ್ತದೆ ಆರ್ ಬಿ ಐ. ಅದೇ ರೀತಿಯಾಗಿ 4ನೇದಾಗಿ ನಗದು ಮೀಸಲು ಅನುಪಾತ CRR ಅಂತಾರೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ಬೋದು ನಾವು. CRR ಫುಲ್ ಫಾರ್ಮ್ ಕೇಳಿದ್ದಾರೆ, ನೋಡಿಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಇದೇನೆಂದರೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸುವ ಠೇವಣಿ ಹಣದಲ್ಲಿ ಕೇಂದ್ರ ಬ್ಯಾಂಕ್ನಲ್ಲಿಡುವ ಪ್ರಮಾಣವಾಗಿದೆ. ಅಂದರೆ ಒಂದು ವಾಣಿಜ್ಯ ಬ್ಯಾಂಕ್, ಒಂದು ಯಾವುದೋ SBI ಬ್ಯಾಂಕ್ ಇದೆ. ಈ ಬ್ಯಾಂಕು ಸಾರ್ವಜನಿಕರಿಂದ ಹಣವನ್ನು, ಒಬ್ಬ ವ್ಯಕ್ತಿಯಿಂದ ಪಡೆದಂಥ ಹಣವನ್ನು ಈ ಆರ್ ಬಿ ಐ ಬ್ಯಾಂಕ್ನಲ್ಲಿ ಇಡುವುದನ್ನು ನಗದು ಮೀಸಲು ಅನುಪಾತ ಎಂದು ಹೇಳುತ್ತಾರೆ, ಕ್ಯಾಶ್ ರಿಸರ್ವ್ ರೇಷಿಯೋ. ಅದೇ ರೀತಿಯಾಗಿ 5ನೇದ್ದು ಶಾಸನಬದ್ಧತೆ ದ್ರವ್ಯತೆ ಅನುಪಾತ SLR ಅಂತಾರೆ ಇದಕ್ಕೆ. ಇದು ಏನಪ್ಪ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿ ಹಣದಲ್ಲಿ ನಿರ್ದಿಷ್ಟ ಭಾಗವನ್ನು ತಮ್ಮಲ್ಲಿ ಇಟ್ಟುಕೊಳ್ಳೋ ಪ್ರಮಾಣವನ್ನು ಶಾಸನಬದ್ಧ ದ್ರವ್ಯತೆ ಅನುಪಾತ ಎಂದು ಹೇಳುತ್ತಾರೆ. ಅಂದರೆ ಒಂದು SBI ಬ್ಯಾಂಕು ಸಾರ್ವಜನಿಕರಿಂದ ಪಡೆದಂಥ ಹಣವನ್ನು ಆರ್ ಬಿ ಐಗೆ ಕೊಡದೆ ತನ್ನಲ್ಲಿಯೇ ಇಟ್ಟುಕೊಳ್ಳುವುದನ್ನು ಈ ಶಾಸನಬದ್ಧ ದ್ರವ್ಯತೆ ಅನುಪಾತ ಎಂದು ಹೇಳ್ತಾರೆ, SLR. ಅದೇ ರೀತಿಯಾಗಿ ಸೀಮಂತ ಆದರ್ಶ ಸೌಲಭ್ಯ 6ನೇದಾಗಿ ಬರುತ್ತದೆ ಇದು ಆರ್ ಬಿ ಐನಲ್ಲಿ. ಇದು ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐನಿಂದ ತತ್ಕ್ಷಣದಲ್ಲಿ ಸರ್ಕಾರಿ ಸಾಲಪತ್ರಗಳ ಆಧಾರದ ಮೇಲೆ ಪಡೆಯುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವಾಗಿದೆ. ಯಾವುದು MSF, ಸೀಮಂತ ಆದರ್ಶ ಸೌಲಭ್ಯ. ಇದೇನಪ್ಪ ಅಂತಂದರೆ ಒಂದು ವಾಣಿಜ್ಯ ಬ್ಯಾಂಕು ಇದೀಗ ಇಂಪಾರ್ಟೆಂಟ್ ಆದ ಸಮಯದಲ್ಲಿ ತಕ್ಷಣ ಹಣ ಬೇಕಾದಾಗ ಇದರಲ್ಲಿರುವ ಸಾಲಪತ್ರಗಳು, ಅಂದರೆ ಒಂದು SBI ಬ್ಯಾಂಕ್ನಲ್ಲಿ ಇರುವ ಸಾಲಪತ್ರಗಳನ್ನು ಆರ್ ಬಿ ಐನಲ್ಲಿ ಇಟ್ಟುಗೇಸಿಂದ ಇದು ಸಾಲವನ್ನು ಪಡೀತದೆ. ಇದನ್ನು ಶ್ರೀಮಂತ ಆದರ್ಶ ಸೌಲಭ್ಯ ಅಂತ ಹೇಳಿ ಕರೀತಾರೆ. ಇದು ಈ ಆರ್ ಬಿ ಐ ಹಣಕಾಸು ನೀತಿ ಸಾಧನಗಳಲ್ಲಿ 6ನೇದಾಗಿದೆ ಅಂತ ಹೇಳ್ಬೋದು. ಇವು ಇಂಪಾರ್ಟೆಂಟ್ ಇದ್ದಾವೆ, ನೋಡಿಕೊಳ್ಳಿ 6. ಅದೇ ರೀತಿಯಾಗಿ ಮುಂದೆ ನೋಡೋಣ. ರೆಪೋ ದರ ಮತ್ತು ರಿವರ್ಸ್ ರೆಪೋ ದರದ ನಡುವಿನ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಅಂದರೆ ರೆಪೋ ದರ, ರೆಪೋ ರೇಟ್, ಇದು ಆರ್ ಬಿ ಐ ಬ್ಯಾಂಕ್ಗಳಿಗೆ ಸಾಲದ ನೀಡುವ ದರವಾಗಿದೆ. ಅಂದರೆ ಒಂದು ವಾಣಿಜ್ಯ ಬ್ಯಾಂಕ್ಗೆ ಆಗಲೇ ಹೇಳಿದಾಗೆ ಒಂದು ವಾಣಿಜ್ಯ ಬ್ಯಾಂಕ್ಗೆ ಏನಾದರೂ ಆರ್ ಬಿ ಐ ಸಾಲ ಪಡಿತಂದರೆ, ಸಾಲ ಕೊಟ್ಟಿತಂದರೆ ಇದರ ಮೇಲೆ ವಿಧಿಸುವ ಬಡ್ಡಿ ದರವಾಗಿದೆ ಇದು. ಇದು ರಿವರ್ಸ್ ರೆಪೋ ದರಗಿಂತ ಹೆಚ್ಚಾಗಿರುತ್ತದೆ. ಹಣದುಬ್ಬರ ಮತ್ತು ಹಣದ ಕೊರತೆಯನ್ನು ನಿಯಂತ್ರಿಸಲು ಇದನ್ನು ಬಳಸುತ್ತಾರೆ. ಇದು ಭವಿಷ್ಯದಲ್ಲಿ ಮರು ಖರೀದಿ ಮಾಡಲಾಗುತ್ತದೆ. ಜೊತೆಗೆ ಸೆಕ್ಯೂರಿಟಿ ಮಾರಾಟವನ್ನು ಕೂಡ ಇದು ಒಳಗೊಂಡಿದೆ. ಅದು ರೆಪೋ ದರ. ಅದೇ ರೀತಿಯಾಗಿ ರಿವರ್ಸ್ ರೆಪೋ ದರ ಆರ್ ಬಿ ಐ ಬ್ಯಾಂಕ್ಗಳಿಂದ ಹಣವನ್ನು ಎರವಲು ಪಡೆಯುವ ದರವಾಗಿದೆ ಇದು. ಅಂದರೆ ಒಂದು ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಂದ ಹಣವನ್ನು ಪಡೆದು ಅದರ ಮೇಲೆ ವಿಧಿಸುವ ಬಡ್ಡಿ ದರವನ್ನು ರಿವರ್ಸ್ ರೆಪೋ ದರ ಎಂದು ಕರೀತಾರೆ. ಇದು ರೆಪೋ ದರಕ್ಕಿಂತ ಕಡಿಮೆಯಾಗಿರುತ್ತದೆ. ನಗದು ಹರಿವನ್ನು ನಿರ್ವಹಿಸಲು ಇದನ್ನು ಬಳಸಲಾಗುತ್ತದೆ. ಇದು ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಹಣ ವರ್ಗಾವಣೆ ಮಾಡಲು ಒಳಗೊಂಡಿದೆ ಇದು. ಅದು ರಿವರ್ಸ್ ರೆಪೋ ದರ. ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟನ್ನು ಹಣ ವರ್ಗಾವಣೆ ಮಾಡಲು ಇದು ರಿವರ್ಸ್ ರೆಪೋ ದರವನ್ನು ಬಳಕೆಯನ್ನು ಮಾಡುತ್ತಾರೆ. ಆರ್ ಬಿ ಐನ ವಿಶೇಷ ಕಾರ್ಯಗಳು ಕೂಡ ಕೊಟ್ಟಿದ್ದಾರೆ. ವಿದೇಶಿ ವಿನಿಮಯ ಪಾಲಕವಾಗಿದೆ ಇದೊಂದು ಆರ್ ಬಿ ಐ. ಭಾರತದ ವಿದೇಶಿ ವಿನಿಮಯ ಮೀಸಲು ಪಾಲಕನಾಗಿ ಆರ್ ಬಿ ಐ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಚಿನ್ನ ಆಗಿರಬಹುದು, ಇದನ್ನು ಬಳಕೆ ಮಾಡಲಾಗುತ್ತದೆ. ವಿಶೇಷವಾಗಿ ಸ್ವೀಕಾರದ ಹಕ್ಕುಗಳು ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, SDR ಭಾಳ ಇಂಪಾರ್ಟೆಂಟ್. SDR ಫುಲ್ ಫಾರ್ಮ್ ಕೇಳ್ತಾರೆ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳ್ಬೋದು. ಸಾಲದ ಪತ್ರಗಳು, ವಿದೇಶಿ ಕರೆನ್ಸಿ ಸ್ವತ್ತು ಆಗಿರ್ಬೋದು. IMFನಲ್ಲಿರುವ ಆರ್ ಬಿ ಐನ ಮೀಸಲುಗಳನ್ನು ಒಳಗೊಂಡಿದೆ ಇದು. ಇದರಲ್ಲಿ ಬೆಳ್ಳಿ ಮಾತ್ರ ಸೇರ್ಪಡೆ ಆಗಿಲ್ಲ. ಈ ಆರ್ ಬಿ ಐನಲ್ಲಿ ಈ ಬೆಳ್ಳಿ ಸೇರ್ಪಡೆ ಮಾಡಿಲ್ಲ ಇದು ಹಣವನ್ನು ಪಡೆಯಲು, ಅಲ್ಲಿ ಚಿನ್ನ. ಅದೇ ರೀತಿಯಾಗಿ
ವಿತ್ತೀಯ ನೀತಿ ಪ್ರಕಟಿಸುವುದು ಆರ್ ಬಿ ಐ. ತ್ರೈಮಾಸಿಕವಾಗಿ ವಿತ್ತೀಯ ನೀತಿಗಳನ್ನು ಪ್ರಕಟಿಸುತ್ತದೆ ಆರ್ ಬಿ ಐ. ವಿತ್ತೀಯ ನೀತಿಯನ್ನು ಪ್ರಕಟಿಸೋರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಆರ್ ಬಿ ಐ ಸರಿಯಾದ ಉತ್ತರವಾಗಿದೆ. ಅದೇ ರೀತಿಯಾಗಿ ಬ್ಯಾಂಕುಗಳ ಬ್ಯಾಂಕ್ ಎಂದು ಆರ್ ಬಿ ಐಯನ್ನು ಕರೆಯುತ್ತಾರೆ. ಸರ್ಕಾರದ ಬ್ಯಾಂಕ್ ಅನ್ನುತ್ತಾರೆ. ಜೊತೆಗೆ ಪ್ರತಿನಿಧಿಯಾಗಿ ಸಾಲ ಸಲಹೆಗಳನ್ನಾಗಿ ಕಾರ್ಯನಿರ್ವಹಿಸ್ತದೆ. ಅಂದರೆ ಸರ್ಕಾರದ ಬ್ಯಾಂಕ್ ಆಗಿದೆ ಇದು ಕೂಡ ಆರ್ ಬಿ ಐ. ಇದು ಹಾಗಾದರೆ ಅದೇ ರೀತಿಯಾಗಿ ನೋಟು ಮುದ್ರಣ ಚಲಾವಣೆ ಅಧಿಕಾರ, ಇದರ ಬಗ್ಗೆ ನೋಡೋದಾದರೆ ₹1 ನೋಟನ್ನು ಹೊರತುಪಡಿಸಿ ₹2 ಹೆಚ್ಚು ನೋಟುಗಳನ್ನು ಆರ್ ಬಿ ಐ ಮುದ್ರಿಸ್ತದೆ ಅಂತ ಹೇಳ್ಬೋದು. ₹1 ಬಿಟ್ಟು ಎಲ್ಲ ನೋಟುಗಳನ್ನು ಆರ್ ಬಿ ಐ ಮುದ್ರಣವನ್ನು ಮಾಡುತ್ತದೆ. ಈ ₹1 ನೋಟನ್ನು ಹಣಕಾಸು ಇಲಾಖೆ ಮುದ್ರಿಸುತ್ತದೆ. ಅದೇ ರೀತಿಯಾಗಿ ಹಣಕಾಸು ಇಲಾಖೆ ಕಾರ್ಯದರ್ಶಿಯ ₹1 ನೋಟಿನ ಮೇಲೆ ಅವನ ಸಹಿ ಇರುತ್ತದೆ. ಈ ಫಿಲಿಪ್ಸ್ ವಕ್ರರೇಖೆ ಇದು ಹಣದುಬ್ಬರ ಮತ್ತು ನಿರುದ್ಯೋಗಕ್ಕೆ ಸಂಬಂಧಿಸಿದೆ. ಮುಂದೆ ನೋಡೋದಾದರೆ ಉದ್ಯಮ ಮಟ್ಟದಲ್ಲಿ ಉತ್ಪಾದಕತೆಯನ್ನು ಅಳೆಯುವ KLEMS ದತ್ತಾಂಶ ಆಧಾರಿತ ವರದಿ ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ. ಇದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆಯನ್ನು ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಉದ್ಯಮ ಮಟ್ಟದಲ್ಲಿ ಉತ್ಪಾದಕತೆಯನ್ನು ಅಳೆಯುವ KLEMS ಡೇಟಾಬೇಸ್ ವರದಿಯನ್ನು ಜುಲೈ 9ರಂದು ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಭಾರತದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ದರವನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ಬೋದು. ಯಾವುದಕ್ಕೆ? ಉದ್ಯೋಗಕ್ಕೆ ಸಂಬಂಧಿಸಿದಂತೆ. ಈ ಪ್ರಮುಖ ಅಂಶ ಏನೆಂದರೆ ಉದ್ಯೋಗದ ದರ ಎಷ್ಟಿದೆ ಅಂದರೆ 2023ರಲ್ಲಿ 3.2ರಷ್ಟು ಇತ್ತು. ಈಗ ಅದು 2024ರಲ್ಲಿ 6ರಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಉದ್ಯೋಗದ ದರ. ಅದೇ ರೀತಿಯಾಗಿ ಮಹಿಳಾ ನಿರುದ್ಯೋಗ ಸಮಸ್ಯೆ ಏನಾಗಿದೆ ಅಂದರೆ 2023ರಲ್ಲಿ 9.2% ಇತ್ತು. ಈಗ 2024 ಜನವರಿ ಮಾರ್ಚ್ನಲ್ಲಿ 8.5ಕ್ಕೆ ಇಳಿಕೆಯನ್ನು ಕಂಡಿದೆ. ಉದ್ಯೋಗಾವಕಾಶ ದೇಶದಲ್ಲಿ 2023ರಲ್ಲಿ 59.6 ಕೋಟಿ ಇತ್ತು. ಈಗ 2023-24ರಲ್ಲಿ 64.3 ಕೋಟಿ ಅಷ್ಟು ಉದ್ಯೋಗಾವಕಾಶ ಆಗಿದೆ ಅಂತ ಹೇಳ್ಬೋದು. ಅದೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅಂದರೆ 2023ರಲ್ಲಿ 3.2ರಷ್ಟು ಇತ್ತು ಉದ್ಯೋಗ ದರ, ಈಗ 6% ಅಷ್ಟು ಆಗಿದೆ. ಮಹಿಳಾ ನಿರುದ್ಯೋಗ ದರ 9.2ರಷ್ಟು ಇತ್ತು, ಈಗ 8.5ರಷ್ಟು ಆಗಿದೆ. ಉದ್ಯೋಗಾವಕಾಶ 59.6 ಕೋಟಿ ಅಷ್ಟು ಇತ್ತು, ಈಗ 64.3 ಕೋಟಿ ಅಷ್ಟು ಉದ್ಯೋಗ ಅವಕಾಶ ಆಗಿದೆ ಅಂತ ಹೇಳ್ಬೋದು. ಇದಿಷ್ಟೇ ಇಂಪಾರ್ಟೆಂಟ್ ಆಗಿದೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಈ ಆರ್ ಬಿ ಐನ KLEMS ಡೇಟಾಬೇಸ್ ವರದಿಯನ್ನು ನೋಡೋಣ. ಈ ಆರ್ ಬಿ ಐನವರು ಕಾಲಕಾಲಕ್ಕೆ ಕೈಗಾರಿಕಾ ಉತ್ಪಾದಕತೆ ಮತ್ತು ಉದ್ಯೋಗದ ಸ್ಥಿತಿಗತಿಯನ್ನು ಅಳೆಯುತ್ತಾರೆ. ಯಾರು? ಆರ್ ಬಿ ಐದವರು. ಈ KLEMS ಎಂದರೆ ಏನಂತ ಫುಲ್ ಫಾರ್ಮ್ ನೋಡೋಣ. ಇದು ಕ್ಯಾಪಿಟಲ್, ಕೆ ಅಂದರೆ ಕ್ಯಾಪಿಟಲ್, ಲೇಬರ್, ಎನರ್ಜಿ, ಮೆಟೀರಿಯಲ್ ಮತ್ತು ಸರ್ವಿಸ್ ಅಂತ ಹೇಳ್ಬೋದು. ಇದನ್ನು ಡೇಟಾಬೇಸ್ ತೋರಿಸುವುದಾಗಿದೆ. KLEMS ಇಂಪಾರ್ಟೆಂಟ್ ಆಗಿದಿಷ್ಟೇ. ಮುಂದೆ ನೋಡೋದಾದರೆ ಕನಿಷ್ಠ ಮಟ್ಟಕ್ಕೆ ತಲುಪಿದ ರೂಪಾಯಿ ಮೌಲ್ಯ ಅಂದರೆ ಅಮೆರಿಕ ದೇಶದ ಡಾಲರ್ಗಿಂತ ನಮ್ಮ ದೇಶದ ರೂಪಾಯಿ ಏನು ಮಾಡಿದೆ ಅಂದರೆ 35 ಪೈಸೆ ಕುಸಿತ ಕಂಡಿದೆ. ಈಗ ಅಮೆರಿಕದ $1 ನಮ್ಮ ಭಾರತದ 84.9% ರೂಪಾಯಿಗಳಷ್ಟು ನಮ್ಮ ಭಾರತ ರೂಪಾಯಿ ರೊಕ್ಕ ಹಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಅಮೆರಿಕ ದೇಶದ $1 ಈಗ ನಮ್ಮ ಭಾರತದ ರೂಪಾಯಿ ಎಷ್ಟಪ್ಪ ಅಂತಂದರೆ 84.9 ರೂಪಾಯಿಗೆ ಸಮಾನವಾಗಿದೆ. ನಮ್ಮ ದೇಶದಿಂದ 84 ರೂಪಾಯಿ ಆದರೆ ಅಲ್ಲಿದು $1, ಅಮೆರಿಕನ $1 ಆಗಿದೆ. ಅದೇ ರೀತಿಯಾಗಿ ರೂಪಾಯಿಯ ಮೌಲ್ಯ ಕನಿಷ್ಠ ಮಟ್ಟಕ್ಕೆ ತಲುಪಲು ಕಾರಣ ಏನೇನಂತ ಕೊಟ್ಟಿದ್ದಾರೆ. ಇದೇನೆಂದ್ರೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗುತ್ತಿರುವ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟಾಗಿರ್ಬೋದು, ಅಮೆರಿಕದಲ್ಲಿನ ಆರ್ಥಿಕ ಹಿಂಜರಿತದ ಆಂತರಿಕ ನಡುವೆ ಜಾಗತಿಕ ಮಾರುಕಟ್ಟೆಯಲ್ಲಿ ವಿದೇಶಿ ಸ್ಥಾಂತಿಕ ಹೂಡಿಕೆದಾರರು ಷೇರುಗಳ ಮಾರಾಟಕ್ಕೆ ಮುಂದಾಗಿದ್ದರಿಂದ ಈ ಬೆಳವಣಿಗೆ ದಾಖಲಾಗಿದೆ ಅಂತ ಹೇಳ್ಬೋದು. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ ಕಂಡಿರುವುದರಿಂದ ಈ ನಮ್ಮ ಭಾರತದಲ್ಲಿ ಈ ರೂಪಾಯಿ ಮೌಲ್ಯ ಕುಸಿತವನ್ನು ಕಂಡಿದೆ. ಆರ್ ಬಿ ಐ ನೇಮಕ ಮಾಡಿದ YH ಮಾಲೆಗಾಂವ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ವಸೂಲಿಯಾಗದ ಬ್ಯಾಂಕ್ ಸಾಲವೊಂದಕ್ಕೆ ಸಂಬಂಧಿಸಿದೆ. ಯಾವುದು? HY ಮಾಲೆಗಾಂವ್ ಸಮಿತಿ. ಸುದರ್ಶನ್ ಸೇನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ
ಸ್ವತ್ತು ಪುನರ್ರಚನಾ ಕಂಪನಿಗಳ ಕಾರ್ಯಪ್ರಗತಿ ಪರಿಶೀಲನೆಗೆ ಈ ಸುದರ್ಶನ್ ಸೇನ್ ಸಮಿತಿ ಸಂಬಂಧಿಸಿದೆ. ಮುಂದೆ ನೋಡೋದಾದರೆ ಭಾಳ ಇಂಪಾರ್ಟೆಂಟ್, ಹುಲಿ ಬಗ್ಗೆ ಪ್ರಶ್ನೆನ ಕೇಳಿದ್ದಾರೆ ಆಲ್ರೆಡಿ, ಆದ ಕಾರಣ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಇರೋದೇ ಹೇಳ್ತೀನಿ, ನೋಡಿ ಕೇಳಿಬೇಕು. ಅಂತಾರಾಷ್ಟ್ರೀಯ ಹುಲಿ ದಿನ ಇದು ಜುಲೈ 29 ಆಚರಣೆ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿಯಾಗಿ ಇದು ಪ್ರಪಂಚದಾದ್ಯಂತ ಹುಲಿ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಣೆಯನ್ನು ಮಾಡುತ್ತಾರೆ. ಇದನ್ನು ಮೊದಲ ಬಾರಿಗೆ 2010 ಜುಲೈ 29ರಂದು ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ಮಾಡಲಾಯಿತು. ಇಲ್ಲಿ 2010ರಲ್ಲಿ ಜುಲೈ 29ರಂದು ಈ ರಷ್ಯಾ ದೇಶದ ಪೀಟರ್ಸ್ಬರ್ಗ್ನಲ್ಲಿ ಈ ಹುಲಿ ದಿನಾಚರಣೆಯನ್ನು ಮಾಡುತ್ತಾರೆ ಮೊದಲ ಬಾರಿಗೆ. ಅದೇ ರೀತಿಯಾಗಿ ಇತ್ತೀಚೆಗೆ 29ನೇ ತಾರೀಕು ಜುಲೈ 29ನೇ ತಾರೀಕು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಣೆ ಮಾಡಿದ್ದಾರೆ. ಈ ಅಖಿಲ ಭಾರತ ಹುಲಿ ಅಂದಾಜು 5ನೇ ಆವೃತ್ತಿ 2022ರಲ್ಲಿ ಪ್ರಕಾರವನ್ನು ಮಾಡಲಾಗಿತ್ತು. ಅಂದರೆ ಪ್ರತಿ 4 ವರ್ಷಗಳೊಮ್ಮೆ ಈ ಹುಲಿ ದಿನಾಚರಣೆಯನ್ನು ಪ್ರತಿ 4 ವರ್ಷಗಳೊಮ್ಮೆ ಈ ಹುಲಿ ಗಣತಿಯನ್ನು ಮಾಡಲಾಗುತ್ತದೆ. 2022ರಲ್ಲಿ 5ನೇ ಹುಲಿ ಗಣತಿಯನ್ನು ಮಾಡಲಾಗಿತ್ತು. ಯಾವಾಗ? 2022ರಲ್ಲಿ. ಅದರ ಪ್ರಕಾರ ಭಾರತದಲ್ಲಿ ಒಟ್ಟು ಎಷ್ಟು ಹುಲಿಗಳಾವಂದ್ರೆ 3682 ಹುಲಿಗಳನ್ನು ಭಾರತ ಹೊಂದಿದೆ. ಈ ಮೂಲಕ ಭಾರತವು ಪ್ರಪಂಚದಲ್ಲಿಯೇ ಹುಲಿಗಳ ಸಂಖ್ಯೆಯಲ್ಲಿ 70%ಕ್ಕಿಂತ ಹೆಚ್ಚು ಹುಲಿಗಳನ್ನು 70% ಅಂತ ಹೇಳ್ಬೋದು, 70%ಗಿಂತ ಹೆಚ್ಚು ಹುಲಿಗಳ ಆವಾಸ ಸ್ಥಾನ ಹೊಂದಿದೆ ಅಂತ ಹೇಳ್ಬೋದು ಭಾರತ. ಅಂದರೆ 2022ರಲ್ಲಿ 4ನೇ ಹುಲಿ ಗಣತಿ ಮಾಡಲಾಗಿದೆ. ಪ್ರತಿ 4 ವರ್ಷಗಳಿಗೊಮ್ಮೆ ಈ ಹುಲಿ ಗಣತಿಯನ್ನು ಮಾಡ್ತಾರೆ. ಭಾರತದಲ್ಲಿ ಒಟ್ಟು 3682 ಹುಲಿಗಳು ಇದ್ದಾವೆ. ಅದರಿಂದ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ 70%ರಷ್ಟು ಹುಲಿಗಳನ್ನು ಹೊಂದಿದೆ ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದಂದರೆ ಅದು ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಅದು 785 ಹುಲಿಗಳನ್ನು ಹೊಂದಿದೆ. 2ನೇ ಸ್ಥಾನ ನಮ್ಮ ಕರ್ನಾಟಕ ಇದೆ, 563 ಹುಲಿಗಳನ್ನು ಹೊಂದಿದೆ ಕರ್ನಾಟಕ. ಅದೇ ರೀತಿಯಾಗಿ 3ನೇ ಸ್ಥಾನ ಉತ್ತರಾಖಂಡ್ ಇದೆ ಅಂತ ಹೇಳ್ಬೋದು, ಇದು 560 ಹುಲಿಗಳನ್ನು ಹೊಂದಿದೆ. 4ನೇ ಸ್ಥಾನ ಮಹಾರಾಷ್ಟ್ರ, ಇದು 444 ಹುಲಿಗಳನ್ನು ಹೊಂದಿದೆ. ಇದರಿಂದ ಅತಿ ಹೆಚ್ಚು ಹುಲಿಗಳನ್ನು ಒಳಗೊಂಡಿರುವುದು ಯಾವ ರಾಜ್ಯ ಅಂದರೆ ಮಧ್ಯಪ್ರದೇಶ್, ಕರ್ನಾಟಕ, ಉತ್ತರಾಖಂಡ್, ಮಹಾರಾಷ್ಟ್ರ, ಇವು 4ಗಳು ಕ್ರಮವಾಗಿದ್ದಾವೆ ಅಂತ ಹೇಳ್ಬೋದು. ಭಾರತದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳ ಸಂಖ್ಯೆ ಎಷ್ಟಿದೆ ಅಂದರೆ ಒಟ್ಟು 54 ಇದ್ದಾವೆ. ಭಾರತದಲ್ಲಿ 23 ಹುಲಿ ಸಂರಕ್ಷಿತ ಪ್ರದೇಶಗಳು ಇದ್ದಾವೆ. ಇವು ಕ್ಯಾಟ್ಸ್ ಮಾನ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ಹುಲಿ ಸಂರಕ್ಷಣೆ ಐತಿಹಾಸಿಕ ಪಯಣವನ್ನು ಕೂಡ ಮಾಡಲಾಗಿದೆ. ಅಂದರೆ ಯಾವ ರೀತಿಯಾಗಿ ಈ ಹುಲಿ ದಿನಾಚರಣೆಯನ್ನು ಮಾಡಲಾಯಿತು, ಯಾವುದರಿಂದ ಬಂದಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಬಗ್ಗೆ ನೋಡಿಕೊಳ್ಳಿ, ಪಾಸ್ ಮಾಡಿಕೊಂಡು. ಈ ಸಂರಕ್ಷಣೆಯ ಆರಂಭಿಕ ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ಹುಲಿ ಸಂಖ್ಯೆಯಲ್ಲಿ ಇಳಿತದ ಪರಿಣಾಮವಾಗಿ ಬೋರ್ಡ್ ಆಫ್ ವೈಲ್ಡ್ ಲೈಫ್ 1969ರ ಜುಲೈನಲ್ಲಿ ನವದೆಹಲಿಯಲ್ಲಿ ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಹುಲಿಗಳು ಸೇರಿದಂತೆ ಎಲ್ಲ ಕಾಡು ಬೆಕ್ಕುಗಳ ಚರ್ಮಗಳ ರಫ್ತಿನ ಮೇಲೆ ಸಂಪೂರ್ಣ ನಿಷೇಧವನ್ನು ಹೇರಬೇಕೆಂದು ಶಿಫಾರಸನ್ನು ಮಾಡ್ತಾರೆ. ಅಂದರೆ ಕಾಡಿನಲ್ಲಿರುವ ಹುಲಿಗಳ ಚರ್ಮವನ್ನು ಬೇಟೆ ಆಡ್ತಿರ್ತಾರಲ್ಲ, ಆ ರೀತಿಯಾಗಿ ಬೇಟೆ ಆಡಬಾರ್ದೆಂದು ಈ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ಆ ಸಭೆಯಲ್ಲಿ ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಒಕ್ಕೂಟ ಕೂಡ ಬೆಂಬಲವನ್ನು ನೀಡುತ್ತದೆ. IUCN 10ನೇ ಸಭೆಯು ಹುಲಿಯನ್ನು ತನ್ನ ಕೆಂಪು ದತ್ತಾಂಶ ಪುಸ್ತಕ ಅಂದರೆ ರೆಡ್ ಡಾಟಾ ಬುಕ್ನ ಅಂತ ಹೇಳ್ಬೋದು, ಅದರಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದವೆಂದು ಈ IUCN ಈ ಹುಲಿಯನ್ನು ರೆಡ್ ಡಾಟಾ ಬುಕ್ನಲ್ಲಿ ಹಾಕುತ್ತದೆ ಅಂತ ಹೇಳ್ಬೋದು. ಟೈಗರ್ ಟಾಸ್ಕ್ ಫೋರ್ಸ್ ಮತ್ತು ಪ್ರಾಜೆಕ್ಟ್ ಟೈಗರ್ ರಚನೆ ಹೇಗಿದೆ ಅಂದರೆ ಭಾರತೀಯ ವನ್ಯಜೀವಿ ಮಂಡಳಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ತನಿಖೆ ಮಾಡಲು 11 ಮಂದಿ ಸದಸ್ಯರನ್ನು ಕಾರ್ಯಪಡೆ ಮಾಡುತ್ತದೆ. ಇದರಿಂದ ಟೈಗರ್ ಟಾಸ್ಕ್ ಫೋರ್ಸ್ ತನ್ನ ಅಂತಿಮ ವರದಿಯನ್ನು 1972ರಲ್ಲಿ ಸಲ್ಲಿಕೆಯನ್ನು ಮಾಡುತ್ತದೆ. ಈ ಕಾರ್ಯಪಡೆಯು ಪ್ರಾಜೆಕ್ಟ್ ಟೈಗರನ್ನು ಆರಂಭಿಸುವಂತೆ ಸೂಚನೆಯನ್ನು ನೀಡುತ್ತದೆ. ಭಾರತದಾದ್ಯಂತ 8 ಹುಲಿ ಅರಣ್ಯಗಳನ್ನು ಪ್ರಾಜೆಕ್ಟ್ ಟೈಗರ್ ಯೋಜನೆಯಲ್ಲಿ ಸೇರಿಸಬೇಕೆಂದು
ಈ ಶಿಫಾರಸಲ್ಲಿ ನೀಡಲಾಗುತ್ತದೆ ಅಂತ ಹೇಳ್ಬೋದು. 1973ರಲ್ಲಿ ಏಪ್ರಿಲ್ 1ರಂದು ಪ್ರಾಜೆಕ್ಟ್ ಟೈಗರನ್ನು ಉತ್ತರಾಖಂಡ್ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿರುವ ಇಂದಿರಾ ಗಾಂಧಿ ಅವರು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ 1973ರಲ್ಲಿ ಈ ಟೈಗರ್ ಟಾಸ್ಕ್ ಫೋರ್ಸು ಏನು ಮಾಹಿತಿಯನ್ನು ನೀಡುತ್ತದಲ್ಲ, ಆ ಸಮಿತಿಯಿಂದ ಈ ಹುಲಿ ಸಂರಕ್ಷಣಾ ತಾಣಗಳನ್ನು ನೀಡಲಾಗುತ್ತದೆ ಅಂತ ಹೇಳ್ಬೋದು. ಅಂದಿನ ಪ್ರಧಾನಮಂತ್ರಿ ಯಾರು ಅಂದರೆ ಇಂದಿರಾ ಗಾಂಧಿ ಅವರು. 1973ರಲ್ಲಿ ಘೋಷಣೆಯಾದ 9 ಹುಲಿ ಸಂರಕ್ಷಣಾ ತಾಣಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕದಿಂದ ಬಂಡೀಪುರ ಆಯ್ಕೆಯಾಗುತ್ತದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಹುಲಿ ಸಂರಕ್ಷಣೆಗಾಗಿ ಕಾನೂನು ಮತ್ತು ಸಂರಚನಾ ಬಲವರ್ಧನೆ. 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಸಂರಕ್ಷಣೆ ಆರಂಭವಾಗುತ್ತದೆ. ಭಾರತದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಕಾನೂನಾತ್ಮಕ ಬಲ ನೀಡಲು ಮೂಲ ಕಾರಣೀಕರ್ತರು ಯಾರಪ್ಪ ಅಂತಂದರೆ ನ್ಯಾಚುರಲ್ ಹಿಸ್ಟ್ರಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯ JC ಡೇನಿಯಲ್ ಮತ್ತು ಭಾರತೀಯ ಪಕ್ಷಿಶಾಸ್ತ್ರ ಪಿತಾಮಹರಾಗಿರುವ ಸಲೀಂ ಅಲಿ ಅವರು ಸಂರಕ್ಷಣೆಗಾಗಿ ಕಾನೂನಾತ್ಮಕ ಬಲ ನೀಡಿದ ವ್ಯಕ್ತಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಕಾನೂನಾತ್ಮಕ ಕಾರ್ಯಕ್ರಮದೊಂದಿಗೆ ರಚನಾತ್ಮಕ ಕಾರ್ಯಕ್ರಮವಾದ ಪ್ರಾಜೆಕ್ಟ್ ಟೈಗರನ್ನು 1973ರಲ್ಲಿ ವಿಶ್ವ ವನ್ಯಜೀವಿ ನಿಧಿಯೊಂದಿಗೆ ಈ ಕೇಂದ್ರ ಸರ್ಕಾರ ಏನು ಮಾಡ್ತದೆ ಅಂದರೆ ಆರಂಭವನ್ನು ಮಾಡುತ್ತದೆ. 2023ರಲ್ಲಿ ಈ ಪ್ರಾಜೆಕ್ಟ್ ಟೈಗರ್ ಆರಂಭವಾಗಿ 50 ವರ್ಷ ಆಗಿದೆ. ಇದನ್ನು ಪ್ರಧಾನಿ ಮೋದಿ ಅವರು ಮೈಸೂರಿನಲ್ಲಿ ಅಮೃತ್ ಕಾಲ್ ಮಿಷನ್ ಅನ್ನು ಆರಂಭವನ್ನು ಮಾಡ್ತಾರೆ. ಅಂದರೆ ಮೈಸೂರಿನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಮೋದಿ ಅವರು ಅಮೃತ್ ಕಾಲ್ ಮಿಷನ್ ಅನ್ನು ಪ್ರಾರಂಭವನ್ನು ಮಾಡಿದರು. ಪ್ರಾಜೆಕ್ಟ್ ಟೈಗರ್ 50 ವರ್ಷ ಆಗಿದೆ ಇತ್ತೀಚೆಗೆ 2023 ಅಂತ ಹೇಳ್ಬೋದು. ಅದೇ ರೀತಿಯಾಗಿ 2005ರಲ್ಲಿ ಹುಲಿ ಕಾರ್ಯಪಡೆ ಭಾರತದ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಕೆಯನ್ನು ಮಾಡುತ್ತದೆ. ಇದನ್ನು 2006ರಲ್ಲಿ ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ತಿದ್ದುಪಡಿ ತರಲಾಗುತ್ತದೆ. ಅದರಿಂದ 2 ಶಾಸನಬದ್ಧ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗುತ್ತದೆ. ಯಾವಪ್ಪ ಅಂತಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋವನ್ನು ಸ್ಥಾಪನೆ ಮಾಡಲಾಗುತ್ತದೆ. ಯಾವುದಪ್ಪ ತಿದ್ದುಪಡಿ ಅಂದರೆ 2006ರಲ್ಲಿ ಈ ತಿದ್ದುಪಡಿಯನ್ನು ಮಾಡುತ್ತಾರೆ ಭಾರತ ಸರ್ಕಾರ ವರದಿಯಲ್ಲಿ. ಈ ವರದಿಯಲ್ಲಿ ಏನಂದರೆ ಪ್ರಾಜೆಕ್ಟ್ ಟೈಗರನ್ನು ಕೇಂದ್ರ ಸರ್ಕಾರದ ಧನ ಸಹಾಯದೊಂದಿಗೆ ರಾಜ್ಯ ಸರ್ಕಾರಗಳು ಹುಲಿ ಮೀಸಲು ತಾಣಗಳ ಪರಸ್ಪರ ಜವಾಬ್ದಾರಿಯನ್ನು ಹೊಂದಿವೆ. ಅಂದರೆ ಕೇಂದ್ರ ಮತ್ತು ರಾಜ್ಯಗಳೆರಡು ಈ ಹುಲಿಗೆ ಬೇಕಾದ ಅನುಕೂಲವನ್ನು ಮಾಡಿಕೊಡಬೇಕಾಗುತ್ತದೆ ಅಂತ ಈ ತಿದ್ದುಪಡಿಯಲ್ಲಿ ಹೇಳಲಾಗಿದೆ. ಹುಲಿಗೆ ಸಂರಕ್ಷಣೆಗಾಗಿ ಜಾಗತಿಕ ಪ್ರಯತ್ನಗಳು ಕೂಡ ನಡೆಯುತ್ತಿದ್ದಾವೆ. ಅಂತಾರಾಷ್ಟ್ರೀಯ ಸಹಕಾರಗಳು ಕೂಡ ನಡೆದಿವೆ. ಅಂದರೆ 2010ರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಸಭೆಯನ್ನು ನಡೆಸಲಾಗುತ್ತದೆ. ಜಾಗತಿಕ ಮಟ್ಟದಲ್ಲಿ ನಾಯಕರು ಮತ್ತು ಸಂರಕ್ಷಣಾ ತಜ್ಞರು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಮಾಡಬೇಕೆಂದು ಘೋಷಣೆಯನ್ನು ಮಾಡುತ್ತಾರೆ. ಎಲ್ಲಿ ಅಂದರೆ ರಷ್ಯಾ ದೇಶದಲ್ಲಿ 2010ರಲ್ಲಿ. ಈ ಸಭೆಯು ಜಾಗತಿಕವಾಗಿ ಹುಲಿಗಳ ಸಂಖ್ಯೆಯನ್ನು ಏರಿಕೆ ಕಾಣಬೇಕೆಂದು ಉದ್ದೇಶವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಈ ಮೂಲಕ 2010ರಲ್ಲಿ 3643 ಹುಲಿಗಳಿದ್ದವು. ಈ ಹುಲಿಗಳ ಸಂಖ್ಯೆಯನ್ನು 2022ರ ವೇಳೆಗೆ 5870ಕ್ಕೆ ಏರಿಕೆಯಾಗಲು ಕಾರಣವಾಗಿತ್ತು ಅಂತ ಹೇಳ್ಬೋದು. ಅಂದರೆ 2010ರಲ್ಲಿ 3643 ಹುಲಿಗಳಿದ್ದವು ವಿಶ್ವದಲ್ಲಿ. ಈಗ 5870ಕ್ಕೆ ಏರಿಕೆಯಾಗಿದೆ. ಹುಲಿಗಳ ಆವಾಸ ಸ್ಥಾನವನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಲು ಇದು ಸಹಕಾರಿಯಾಗಿದೆ. ನೋಡಿ, ಇಂಪಾರ್ಟೆಂಟ್ ಆಗಿದೆ ಹೇಳಿನೇ. ಹುಲಿಗೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳಿದ್ದಾವೆ ಅವು. ಭಾರತ ಹುಲಿಗೆ ಸಂರಕ್ಷಣೆಗಾಗಿ ಇತ್ತೀಚಿನ ಉಪಕ್ರಮಗಳು ಕೂಡ ನೀಡಲಾಗಿದೆ. ಹುಲಿ ವಲಯ ದೇಶದೊಂದಿಗೆ ದ್ವಿಪಕ್ಷೀಯ ಸಹಕಾರವನ್ನು ಮಾಡಿಕೊಂಡಿದೆ. ಯಾವ್ಯಾವ ದೇಶದಲ್ಲಿ ಅಂದರೆ ಭಾರತ ಬಾಂಗ್ಲಾದೇಶಗಳು ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡಿಕೊಂಡಿವೆ ಅಂತ ಹೇಳ್ಬೋದು. ಭಾರತ ಮತ್ತು ಬಾಂಗ್ಲಾದೇಶ ರಾಷ್ಟ್ರಗಳಲ್ಲಿ ವ್ಯಾಪಿಸಿರುವ ಸುಂದರ್ಬನ್ಸ್ ಭೂಪ್ರದೇಶದಾದ್ಯಂತ ಹುಲಿ ರಕ್ಷಣೆಯನ್ನು ಉತ್ತೇಜಿಸಲು ಈ ದ್ವಿಪಕ್ಷೀಯ ಸಭೆಯನ್ನು ನಡೆಸಲಾಗಿತ್ತು. ಭಾರತ ಬಾಂಗ್ಲಾದೇಶದಲ್ಲಿ ನಡೆದಿದೆ. ಜೊತೆಗೆ ಭಾರತ ಕಾಂಬೋಡಿಯಾ ಜೊತೆಗೂ ಕೂಡ ಈ ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಸಹಕಾರ ಮತ್ತು ಹುಲಿಗಳ ಆವಾಸ ಸ್ಥಾನದ ಸುಸ್ಥಿರ ವನ್ಯಜೀವಿ ನಿರ್ವಹಣೆಯ ಚೇತರಿಕೆಯನ್ನು ಕಾರ್ಯತಂತ್ರ ಎಂಬ ಕೇಂದ್ರೀಕರಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತ ಹೇಳ್ಬೋದು. ಯಾವುದು? ಭಾರತ ಮತ್ತು ಕಾಂಬೋಡಿಯಾ ದೇಶಗಳು. ಈ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ನೀಡಲಾಗಿದೆ.
ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ. ಅಂದರೆ ಮಧ್ಯಪ್ರದೇಶದ ಫ್ರೆಂಚ್ ಮತ್ತು ಸಾಂತ್ಪುರ್ ಹುಲಿ ಸಂರಕ್ಷಿತ ಪ್ರದೇಶಗಳೊಂದಿಗೆ ಜಂಟಿಯಾಗಿ ಇತ್ತೀಚೆಗೆ ಪ್ರತಿಷ್ಠಿತ TX2 ಪ್ರಶಸ್ತಿಯನ್ನು ನೀಡಲಾಗಿದೆ. ಅದು TX2 ಪ್ರಶಸ್ತಿ ಫ್ರೆಂಚ್ ಮತ್ತು ಸಾಂತ್ಪುರ್ ಹುಲಿ ಸಂರಕ್ಷಿತ ಪ್ರದೇಶಗಳು ಪಡೆದಿವೆ. ಈ ಪ್ರಶಸ್ತಿಯನ್ನು ನೀಡಿದವರು ಯಾರಪ್ಪ ಅಂತಂದರೆ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಮತ್ತು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಅಂತ ಹೇಳ್ಬೋದು ನಾವು. ಜೊತೆಗೆ IUCN ಕೂಡ ನೀಡುತ್ತದೆ. WWF ಮತ್ತು GTF ಸೇರಿದಂತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಕ್ಕೂಟದಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ TX2 ಪ್ರಶಸ್ತಿಯನ್ನು ಪಡೆದಿದ್ದು ಯಾವುದಂದರೆ ಫ್ರೆಂಚ್ ಮತ್ತು ಸಾಂತ್ಪುರ್ ಹುಲಿ ಸಂರಕ್ಷಿತ ಪ್ರದೇಶಗಳು. ಈ ಹೊಸ ಹುಲಿ ಸಂರಕ್ಷಿತ ಪ್ರದೇಶಗಳು ಕೂಡ ಘೋಷಣೆಯಾಗಿವೆ. ಅಂದರೆ ಮಧ್ಯಪ್ರದೇಶದ ಹೊಸ ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶದ ಘೋಷಣೆಯನ್ನು ಇತ್ತೀಚೆಗೆ ಮಾಡಲಾಗಿದೆ. ಈಗ ಭಾರತದಲ್ಲಿ ಒಟ್ಟು ಹುಲಿ ಸಂರಕ್ಷಿತ ಪ್ರದೇಶಗಳ ಸಂಖ್ಯೆಯನ್ನು 54ಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಅಂತ ಹೇಳ್ಬೋದು. ಒಟ್ಟು 54 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಈ ಹುಲಿ ಬಗ್ಗೆ ನೋಡೋದಾದರೆ ಹುಲಿ ಅಥವಾ ಬೆಕ್ಕು ಇವುಗಳು ಫೆಲಿಸ್ ಜಾತಿಗೆ ಸೇರಿದ್ದಾಗಿದೆ. ಯಾವ ಜಾತಿಗೆ ಸೇರಿದಾವೆ ಅಂದ್ರೆ ಈ ಹುಲಿ ಬೆಕ್ಕುಗಳು ಫೆಲಿಸ್ ಜಾತಿಗೆ ಸೇರಿದ್ದಾವೆ. ಇವುಗಳ ಹುಲಿಯ ವೈಜ್ಞಾನಿಕ ಹೆಸರು ಏನಂದರೆ ಪ್ಯಾಂಥರಾ ಟೈಗ್ರಿಸ್ ಅಂತ ಹೇಳ್ಬೋದು ನಾವು. ಬೆಕ್ಕಿನ ವೈಜ್ಞಾನಿಕ ಹೆಸರು ಫೆಲಿಸ್ ಅಂತ ಇದೆ, ಫೆಲಿಸ್ ಕ್ಯಾಟಸ್. ಪ್ರಾಣಿ ಮತ್ತು ಸಸ್ಯಗಳನ್ನು ವರ್ಗೀಕರಣ ಮಾಡುವ ಶಾಸ್ತ್ರವನ್ನು ಟ್ಯಾಕ್ಸಾನಮಿ ಎಂದು ಕರೆಯುತ್ತಾರೆ. ಅದು ಪ್ರಾಣಿ ಮತ್ತು ಸಸ್ಯಗಳ ವರ್ಗೀಕರಣ ಮಾಡುವ ಶಾಸ್ತ್ರವನ್ನು ಟ್ಯಾಕ್ಸಾನಮಿ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಹುಲಿ ಸಂರಕ್ಷಣಾ ಗುಣಮಟ್ಟ ಭರವಸೆಗೂ ಕೂಡ ಮಾನ್ಯತೆಯನ್ನು ನೀಡಲಿದ್ದಾರೆ. ಹುಲಿ ಸಂರಕ್ಷಿತ ಗುಣಮಟ್ಟ ಭರವಸೆ ಅಂದರೆ ಕ್ಯಾಟ್ಸ್ ಅಂದರೆ ಅದು ಅಂತಾರಾಷ್ಟ್ರೀಯ ಮಾನ್ಯತೆಯ ವ್ಯವಸ್ಥೆಯಾಗಿದೆ. ಇದು ಉತ್ತಮ ಗುಣಮಟ್ಟವಾದ ನಿರ್ವಹಣೆ ಹೊಂದಿರುವ ಹುಲಿ ಮೀಸಲು ತಾಣಗಳಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆ ಪ್ರಶಸ್ತಿಯನ್ನು ಕ್ಯಾಟ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಪ್ರತಿ ವರ್ಷ ಉತ್ತಮ ಗುಣಮಟ್ಟ ನಿರ್ವಹಣೆ ಹೊಂದಿದ ಹುಲಿ ಮೀಸಲು ಪ್ರದೇಶಗಳಿಗೆ. ಇತ್ತೀಚೆಗೆ ಏನಂದರೆ 6 ಹೆಚ್ಚುವರಿಯಾಗಿ ಹುಲಿ ಸಂರಕ್ಷಿತ ಪ್ರದೇಶಗಳು ಈ ಕ್ಯಾಟ್ಸ್ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಯಾವುದ್ಯಾವು ಅಂದರೆ ಮೊದಲನೇದು ಕಾಳಿ, ಎರಡನೇದು ಮೆಲ್ಘಾಟ್, ಮೂರನೇದು ನವೇಗಾಂವ್, ನಾಲ್ಕನೇದು ನಾಗ್ಜಿರಾ ಮತ್ತು ಐದನೇದು ಪಿಲಿಭಿಟ್, ಆರನೇದು ಪೆರಿಯಾರ್. ಇವು 6ಗಳು ಇತ್ತೀಚೆಗೆ ಏನು ಮಾಡಿದವೆ ಅಂದರೆ ಈ ಕ್ಯಾಟ್ಸ್ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಭಾರತದಲ್ಲಿ ಒಟ್ಟು 23 ಹುಲಿ ಸಂರಕ್ಷಿತ ಪ್ರದೇಶಗಳು ಕ್ಯಾಟ್ಸ್ ಮಾನ್ಯತೆಯನ್ನು ಪಡೆದಿವೆ ಎಂದು ಹೇಳಬಹುದು. ಇದರಿಂದ ಏನಂದರೆ ಹುಲಿ ಸಂರಕ್ಷಣೆಯಲ್ಲಿ ಉನ್ನತ ಮಟ್ಟದಲ್ಲಿ ಕಾಯ್ದುಕೊಳ್ಳಲು ದೇಶದ ಸಮರ್ಪಣೆಯ ಪ್ರತಿಬಿಂಬವನ್ನು ಈ ಕ್ಯಾಟ್ಸ್ ನೀಡುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖ ಮಾಹಿತಿ ಏನಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಕೂಡ ಪ್ರಾರಂಭವನ್ನು ಮಾಡಲಾಗಿದೆ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸನ್ನು ಪ್ರಾರಂಭವನ್ನು ಮಾಡಿದೆ. ಅಂದರೆ ಪ್ರಾಜೆಕ್ಟ್ ಟೈಗರ್ಸ್ 50 ವರ್ಷ ಆರಂಭವಾದ ನಂತರ ಅದರಿಂದ ಸ್ಮರಣಾರ್ಥವಾದ ಕಾರ್ಯಕ್ರಮದಲ್ಲಿ ಈ ಬಿಗ್ ಕ್ಯಾಟ್ಸ್ ಅಲಯನ್ಸನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಮೋದಿಯವರು. ಇದನ್ನು 7 ಬಿಗ್ ಕ್ಯಾಟ್ಸ್ ಸಂರಕ್ಷಣೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಈ ಹುಲಿಗಳಿಗೆ ಸಂಬಂಧಿಸಿದೆ. ಅಂದರೆ ಹುಲಿಯ ರೀತಿಯ ಬೆಕ್ಕು ಜಾತಿಗೆ ಸಂಬಂಧಿಸಿದೆ. ಯಾವ್ಯಾವ ಅಂದರೆ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್, ಪೂಮಾ ಇವು 7 ಈ ಬಿಗ್ ಕ್ಯಾಟ್ಸ್ ಅಲಯನ್ಸ್ನಲ್ಲಿ ಒಳಗೊಂಡಿವೆ ಅಂತ ಹೇಳ್ಬೋದು. ಇವುಗಳನ್ನು ದೊಡ್ಡ ಬೆಕ್ಕು ನೈಸರ್ಗಿಕ ಆವಾಸಸ್ಥಾನಗಳನ್ನು ಒಳಗೊಂಡಿರುವ ಶ್ರೇಣಿಯ ದೇಶಗಳನ್ನು ತಲುಪುವ ಗುರಿಯನ್ನು ನಮ್ಮ ದೇಶ ಹೊಂದಿದೆ. ಅಂದರೆ ಈ ಎಲ್ಲ ರೀತಿಯ ಚಿರತೆಗಳನ್ನು ನಮ್ಮ ಭಾರತದಲ್ಲಿ ಜೀವಿಸಬೇಕೆಂದು ನಮ್ಮ ಭಾರತ ದೇಶ ಪ್ಲ್ಯಾನ್ ಹಾಕಿದೆ ಅಂತ ಹೇಳ್ಬೋದು. ಜಾಗತಿಕ ಸಹಕಾರವನ್ನು ಬಲಪಡಿಸಲು ಮತ್ತು ಆವಾಸ ಸ್ಥಾನವನ್ನು ಸಂರಕ್ಷಿಸಲು ಪ್ರಯತ್ನಿಸುತ್ತಿದೆ ಭಾರತ ದೇಶ. ಇಲ್ಲಿದೆ ನೋಡಿ, ಇದು ಇನ್ನೂ ಇಂಪಾರ್ಟೆಂಟು. ಅಂದರೆ ಪ್ರಮುಖ ಗಣಿತಗಳು ಮತ್ತು ಅವುಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದ್ದಾರೆ. ಚಿರತೆ ಗಣತಿ ಇದು 2022ರಲ್ಲಿ ಮಾಡಲಾಗಿದೆ. ಇದು ಪ್ರಕಟಣೆ ಮಾಡುವವರು NTCA ಮತ್ತು ವನ್ಯಜೀವಿ ಸಂಸ್ಥೆ. ಭಾರತದಲ್ಲಿ ಒಟ್ಟು ಚಿರತೆಗಳ ಸಂಖ್ಯೆ 13,874. ಮಧ್ಯಪ್ರದೇಶ ಅತಿ ಹೆಚ್ಚು ಚಿರತೆಗಳನ್ನು ಒಳಗೊಂಡಿದೆ. ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಚಿರತೆ ಹೊಂದಿರುವ ತಾಣ ಯಾವುದಂದರೆ ಶ್ರೀಶೈಲಂ ಅತಿ ಹೆಚ್ಚು ಚಿರತೆಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಹಿಮಚಿರತೆ ಗಣತಿಯನ್ನು ಪ್ರಕಟಣೆ ಮಾಡುವವರು ಭಾರತದ ವನ್ಯಜೀವಿ ಸಂಸ್ಥೆ. ಭಾರತದಲ್ಲಿ ಒಟ್ಟು 718 ಹಿಮಚಿರತೆಗಳಿದ್ದಾವೆ.
ಲಡಾಖ್ನಲ್ಲಿ ಅತಿ ಹೆಚ್ಚು ಹಿಮಚರಿತೆಗಳಿದ್ದಾವೆ ಅಂತ ಹೇಳ್ಬೋದು. ಎಷ್ಟು ಅಂದರೆ 477 ಹಿಮಚರಿತೆಗಳನ್ನು ಲಡಾಖ್ ಹೊಂದಿದೆ. ಅದೇ ರೀತಿಯಾಗಿ ಹುಲಿ ಗಣತಿ, ಇದನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿ ಗಣತಿಯನ್ನು ಮಾಡಲಾಗುತ್ತದೆ. 2022ರಲ್ಲಿ 5ನೇ ಹುಲಿ ಗಣತಿಯನ್ನು ಮಾಡಲಾಗಿದೆ. ಇದನ್ನು ಕೇಂದ್ರ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಪ್ರಕಟಣೆ ಮಾಡುತ್ತದೆ. ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ 3682. ಇದು ಇಂಪಾರ್ಟೆಂಟ್ ನೋಡಿಕೊಳ್ಳಿ, ಇದು ಪ್ರಶ್ನೆ ಕೇಳ್ಬೋದು. 3000 ಎಷ್ಟು ಹುಲಿಗಳಿದ್ದಾವೆ ಅಂತ ಭಾರತದಲ್ಲಿ? ಒಟ್ಟು 3682 ಹುಲಿಗಳು ಭಾರತ ಒಳಗೊಂಡಿದೆ. ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಒಳಗೊಂಡಿದೆ, ಅಂದರೆ 785. 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ, ಅದು 563 ಹುಲಿಗಳನ್ನು ಒಳಗೊಂಡಿದೆ. ಹೆಚ್ಚು ಹುಲಿ ಹೊಂದಿದ ಸಂರಕ್ಷಣಾ ತಾಣ ಯಾವುದಂದರೆ ಜಿಮ್ ಕಾರ್ಬೆಟ್, 260 ಹುಲಿಗಳನ್ನು ಒಳಗೊಂಡಿದೆ. ಜಿಮ್ ಕಾರ್ಬೆಟ್ ಇದು ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ಪ್ರಮುಖ ಅಂದರೆ ಆನೆ ಗಣತಿ, ಇದು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಈ ಹುಲಿ ಗಣತಿ 4 ವರ್ಷಗಳೊಮ್ಮೆ ನಡೆಸಿದ್ರೆ, ಈ ಆನೆ ಗಣತಿ 5 ವರ್ಷಗಳಿಗೊಮ್ಮೆ ನಡೆಸ್ತಾರೆ. ಇದನ್ನು ಪ್ರಕಟಣೆ ಮಾಡುವವರು ಯಾರಂದರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯವಾಗಿದೆ ಅಂತ ಹೇಳ್ಬೋದು. ಎಷ್ಟಪ್ಪ ಅಂತಂದರೆ 6395. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ. ಆನೆ ಎಷ್ಟು ಒಳಗೊಂಡಿದೆ ರಾಜ್ಯ ಅಂದರೆ 6395 ಆನೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಒಳಗೊಂಡಿದೆ. ಅದರಿಂದ ಅದನ್ನೇ ಮೊದಲ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯ. ಅತಿ ಹೆಚ್ಚು ಆನೆ ಕಾರಿಡಾರ್ ಇರುವ ರಾಜ್ಯ ಯಾವುದಂದರೆ ಪಶ್ಚಿಮ ಬಂಗಾಳ. ಆನೆ ಕಾರಿಡಾರ್ ಅಂದರೆ ಆನೆ ತಿರುಗಾಡಿದ ದಾರಿ ಅಂತ ಹೇಳ್ಬೋದು. ಆನೆ ನಡೆದಾಡಿರುವ ದಾರಿಯಲ್ಲಿ ಅತಿ ಹೆಚ್ಚು ಹೊಂದಿರುವುದು ಯಾವುದಪ್ಪ ಅಂತಂದರೆ ಪಶ್ಚಿಮ ಬಂಗಾಳ. ಮುಂದೆ ನೋಡೋದಾದರೆ ಒಡಿಶಾದ ಬಗ್ಗೆ ನೋಡೋದಾದರೆ, ಒಡಿಶಾದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದರೆ, ಒಡಿಶಾದ ಮಯೂರ್ಭಂಜ್ ಸಿಮ್ಲಿಪಾಲ್ ಹುಲಿ ಸಂರಕ್ಷಣಾ ತಾಣದ ಪಟ್ಟಿಯಲ್ಲಿ ಕಪ್ಪು ಪಟ್ಟಿಗಳು ಪ್ರಧಾನ ಗೋಚರಿಸುವ 10 ಮೆಲನಾಸ್ಟಿಕ್ ಹುಲಿಗಳು ಕಂಡುಬಂದಿವೆ. ಅಂದರೆ 10 ಮೆಲನಾಸ್ಟಿಕ್ ಅಂದರೆ ಬೆಳಕನ್ನು ನೀಡುವ ಹುಲಿಗಳು ಕಂಡುಬಂದಿವೆ ಅಲ್ಲಿ. ಅದರಿಂದ ಅಲ್ಲಿ ಏನು ಮಾಡಲಾಗಿದೆ ಅಂದರೆ, ಇತ್ತೀಚೆಗೆ ಟೈಗರ್ ಸಫಾರಿಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಎಲ್ಲಿ? ಒಡಿಶಾದಲ್ಲಿ. ಅದೇ ರೀತಿಯಾಗಿ ಈ ಕಡೆ ಪ್ರಮುಖ ಇಂಪಾರ್ಟೆಂಟು ಭಾರತ ಹುಲಿ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಬಿಹಾರದ ಪಾಟ್ನಾ. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಎಲ್ಲಿ ಅಂದರೆ ಬಿಹಾರದ ಪಾಟ್ನಾದಲ್ಲಿ. ಪಾಟ್ನಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನೊಳಗೆ ಗಂಗಾ ನದಿಗಳಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಕರ್ನಾಟಕದಲ್ಲಿ 5 ಹುಲಿ ಅಭಯಾರಣ್ಯಗಳು ಮತ್ತು ಹುಲಿಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಯಾವ್ಯಾವಪ್ಪ ಅಂತಂದರೆ ಬಂಡೀಪುರ, ಇದು ಚಾಮರಾಜನಗರದಲ್ಲಿ ಇದೆ. ನಾಗರಹೊಳೆ ಕೊಡಗು ಮತ್ತು ಮೈಸೂರಿನಲ್ಲಿದೆ. ಆದಿಚುಂಚನಗಿರಿ ಬೆಟ್ಟ, ಇದು ಚಾಮರಾಜನಗರದಲ್ಲಿದೆ. ಭದ್ರಾ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಕಾಳಿ ಮತ್ತು ಅಥವಾ ದಾಂಡೇಲಿ ಅಂತ ಹೇಳ್ಬೋದು, ಇದು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ. ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ 5 ಹುಲಿ ಸಂರಕ್ಷಣಾ ಪ್ರದೇಶಗಳು. ಎಷ್ಟು? ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ 5 ಹುಲಿ ಅಭಯಾರಣ್ಯಗಳು ಅಂತ ಹೇಳ್ಬೋದು. ಬಂಡೀಪುರ, ನಾಗರಹೊಳೆ, ಬಿಳಿ ರಂಗನಗಿರಿ ಬೆಟ್ಟ ಮತ್ತು ಭದ್ರಾ, ಕಾಳಿ ಅಥವಾ ದಾಂಡೇಲಿ ಅಂತ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್, ಹೊಂದಿಸಿ ಬರೆಯೋ ರೀತಿಯಲ್ಲಿ ಇವುಗಳನ್ನು ಕೊಡ್ತಾರೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಹುಲಿ ಸಂರಕ್ಷಣಾ ತಾಣಗಳು. ಜಿಮ್ ಕಾರ್ಬೆಟ್ ಅತಿ ಹೆಚ್ಚು ಹುಲಿ ಸಂರಕ್ಷಿತ ತಾಣಗಳನ್ನು ಒಳಗೊಂಡಿದೆ. ಬಂಡೀಪುರ 2ನೇ ಸ್ಥಾನದಲ್ಲಿದೆ. ನಾಗರಹೊಳೆ ಮತ್ತು 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಕರ್ನಾಟಕದಿಂದ ಬಂಡೀಪುರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ತಾಣವಾಗಿದೆ ಅಂತ ಹೇಳ್ಬೋದು. ಅಂದರೆ ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿರುವ ಬಂಡೀಪುರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ. 2022ರ ಹುಲಿ ಗಣತಿಯ ವರದಿಯಂತೆ ಹಿಮಾಲಯದ ರಾಜ್ಯಗಳು ಹುಲಿ ಜನಸಂಖ್ಯೆಯಲ್ಲಿ ಹೆಚ್ಚಳ ಸಾಧಿಸಿವೆ ಅಂತ ಹೇಳ್ಬೋದು. ಹೆಚ್ಚಿಗೆ ಆಗಿವೆ ಹುಲಿಗಳು. ಮಧ್ಯಪ್ರದೇಶದ ಬಂಧವ್ಯಾಘ್ರ ಬಿಳಿ ಹುಲಿಗಳ ತಾಣವಾಗಿದೆ. ಅದು ಮಧ್ಯಪ್ರದೇಶದ ಬಂಧವ್ಯಾಘ್ರ ಯಾವುದಕ್ಕಪ್ಪ ಅಂತಂದರೆ ಬಿಳಿ ಹುಲಿಗಳಿಗೆ ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಬಿಳಿ ಹುಲಿಗಳಿಗೆ ಪ್ರಸಿದ್ಧವಾದ ತಾಣ ಯಾವುದಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಂಧವ್ಯಾಘ್ರ ಬಿಳಿ ಹುಲಿ ಫಾರೆಸ್ಟ್ಗೆ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು, ಮಧ್ಯಪ್ರದೇಶ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗನೆ.
ಅದೇ ರೀತಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದೇ ರೀತಿಗೆ ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ಆದಷ್ಟು ಬೇಗ ಜಾಯ್ನ್ ಆಗಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಲಾಗಿದೆ. ಟೆಲಿಗ್ರಾಮ್ ಗುಂಪಿಗೆ ಜಾಯ್ನ್ ಆಗಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಶೇರ್ ಮಾಡಿ ಆದಷ್ಟು ಬೇಗ.